ಹಾಯ್ ನಮಸ್ತೆ. ನಾನು ಮದುವೆಗೆ ಹೋಗಿದ್ದೆ. ಮದುವೆ ಮುಹೂರ್ತ ಮಿಸ್ ಆಗಿಬಿಡ್ತು. ಅದಕ್ಕೆ ನೈಟು ಮುಹೂರ್ತ ಎಲ್ಲ ಆದಮೇಲೆ ಹಳ್ಳಿಗೆ ಹೋಗಿಬಿಟ್ಟೆ ಮದುವೆ ನೋಡೋಣ ಅಂತ. ತುಂಬ ಖುಷಿ ಇತ್ತು, ತುಂಬ ಸಂಭ್ರಮ ಇತ್ತು. ಯಾಕಂದರೆ ಇದು ಮಂಟಪದಲ್ಲಿ ಆಗ್ತಾಯಿಲ್ಲ ಮದುವೆ, ಮನೆ ಮುಂದೆನೇ ಆಗ್ತಾ ಇರೋದ್ರಿಂದ ಎಲ್ರಿಗೂ ಸಂಭ್ರಮ ಖುಷಿ. ಮುಹೂರ್ತ ಮನೆ ಮುಂದೆನೇ ಆಗಿದ್ದು, ಅದು ಬೇರೆ ಸೈಡು. ಈಗ ಅಲ್ಲಿಂದ ಇಲ್ಲಿಗೆ ಗಂಡು ಹೆಣ್ಣು ಬರ್ತಾಯಿದ್ದಾರೆ. ಅವ್ರು ಬರೋದು ಇನ್ನೂ ತಡ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಫನ್ನಿಯಾಗಿ ಎಲ್ಲರೂ ಇವಳು ಡ್ಯಾನ್ಸ್ ಮಾಡ್ತೀನಿ ಹಾಡಾಕಿ ಅಂತ ಅವಳ ಕೇಳ್ಕೊಂಡ್ಳು. ಅದಕ್ಕೆ ಹಾಡಾಕ್ತಿದ್ದಾರೆ. ಅವಳು ಮಾಡೋ ಖುಷಿಗೆ ಎಲ್ಲರೂ ಖುಷಿಪಟ್ಟು ಅವಳು ತುಂಬ ಚೆನ್ನಾಗಿ ಮಾಡ್ತಿದ್ದಾಳೆ ಅಂತ ಅಮೌಂಟ್ ಹಾಕ್ತಿದ್ದಾರೆ ಅಜ್ಜಿ ತಾತ ಎಲ್ಲರೂ ಸೇರಿ. ಬಟ್ ತುಂಬ ಖುಷಿಯಾಗಿತ್ತು, ಫನ್ನಿಯಾಗಿ. ಬಟ್ ಕಲ್ಯಾಣ ಮಂಟಪದಲ್ಲಿ ಮಾಡೋ ಖುಷಿ ಆನಂದ ನನಗೇನಪ್ಪ ಅಲ್ಲಿ ಸಿಗಲ್ಲ. ಬಟ್ ಮನೆ ಹತ್ರ ಮಾಡೋದು ಖುಷಿ ಆನಂದ ಭಾಳ ಚೆನ್ನಾಗಿ ಸಿಗ್ತಾಯಿದೆ ಅನ್ನಿಸ್ತು ಈ ಮದುವೆ ನೋಡಿ. ತುಂಬ ಖುಷಿಯಾಗಿದ್ರು ಎಲ್ಲರೂ. ನಮಗೂ ಸಖತ್ ಖುಷಿ, ಸಖತ್ ಸಂಭ್ರಮದಲ್ಲಿದ್ವಿ. ಅದರಲ್ಲೂ ಈ ಮನೇಲಿ ಲಾಸ್ಟ್ನೇ ಕೊನೆ ಮದುವೆ ಅಲ್ವಾ, ಮತ್ತು ಇನ್ಯಾರು ಮದುವೆ ಆಗಾರಂದ್ರೆ ಅವ್ರ ಮಕ್ಕಳು ಬರಬೇಕು ಮದುವೆಗೆ. ಅದಕ್ಕೆ ಸಖತ್ ಖುಷಿಯಲ್ಲಿದ್ದರು, ಆನಂದವಾಗಿದ್ದರು. ಇವಳು ಆಮೇಲೆ ನಾನು ಚಿಕ್ಕವಳು ನಾನು ಮಾಡ್ತೀನಿ ಅಂತರು. ಅಷ್ಟರಲ್ಲಿ ಮಾವ ಬಂದರು. ಎಲ್ಲರೂ ನಾನು ಮಾಡ್ತೀನಿ ಅನ್ನೋರೇ. ಕೊನೆಗೆ ನಮ್ಮ ಮಾವನು ಬಂದು ಖುಷಿಯಿಂದ ಕುಣಿದ್ರು. ತುಂಬ ಚೆನ್ನಾಗಿತ್ತು ಮದುವೆ ವಿಡಿಯೋ. ನಮಗೇನು ಮಾಡಿದೆ ಮುಹೂರ್ತ ಸಿಗಲಿಲ್ಲ, ಅದೇ ನನಗೆ ಖುಷಿ, ಬೇಜಾರಾಗ್ಬಿಡ್ತು ಸಖತ್ತು. ಪಾಪುಗೆ ನೀನು ಹುಷಾರಿಲ್ಲ ಅಂತ ಹೇಳಿ ಸಾಯಂಕಾಲ ಹೋಗಲೇಬೇಕಂತೇಳಿ ಹೋದೆ. ಅಷ್ಟರಲ್ಲಿ ಇದೆಲ್ಲ ಸಂಭ್ರಮ ಆಲ್ರೆಡಿ. ಖುಷಿಯಾಗಿದ್ದರು ಮಾವಂದರು, ಸಖತ್ ಖುಷಿಯಲ್ಲಿದ್ದರು. ಭಾಳ ಖುಷಿ ಸಂಭ್ರಮದಲ್ಲೇ ಇತ್ತು. ಮದುವೆ ಬರೋದು ಲೇಟಾಗಿರುತ್ತೆ, ನಾವು ಫನ್ನಿಯಾಗಿ ಮಾಡ್ತಾಯಿದ್ರು. ತುಂಬ ಚೆನ್ನಾಗಿರುತ್ತೆ. ಆದಷ್ಟು ನೀವು ಮನೆಯಲ್ಲೇ ಮದುವೆ ಮಾಡೋಕ್ಕೆ ಟ್ರೈ ಮಾಡಿ. ದುಡ್ಡು ಸೇವ್ ಆಗುತ್ತೆ, ಜೊತೆಗೆ ಸಖತ್ ಖುಷಿ ಸಂಭ್ರಮದಲ್ಲೂ ಇರುತ್ತೆ ನನ್ನ ಪ್ರಕಾರ. ಯಾಕಂದರೆ ಅವತ್ತು ಅಷ್ಟು ಆನಂದ ಖುಷಿ. ನಾವು ಡ್ಯಾನ್ಸ್ ಮಾಡ್ತೀವಿ ಅನ್ನೋರೆ. ನಮ್ಮ ಮಾವಂದ್ರಾಗಲಿ ಅಷ್ಟೇ, ಮಕ್ಕಳಾಗಲಿ ಅಷ್ಟೇ, ಎಷ್ಟು ಖುಷಿಯಾಗಿತ್ತು ಗೊತ್ತಾ. ಅದು ಮನೆ ಮುಂದೆ ಎಲ್ಲರೂ ಗುಂಪಾಗಿ ಸೇರಿ ನೋಡೋ ಆನಂದ ಎಲ್ಲೂ ಸಿಗಲ್ಲ ಅಂತ ಅನಿಸುತ್ತೆ. ಅಷ್ಟರಲ್ಲೇ ಮದುವೆ ಬಂತಂತ ಕಾಲ್ ಬಂತು. ಅಲ್ಲಿಗೆ ಹೋದೆ. ನೋಡೋಣ ಫಸ್ಟ್ ಹುಡುಗಿನ ಅಂತ ನೋಡಿದೆ. ಚೆನ್ನಾಗಿದ್ರು. ಫಸ್ಟ್ ಇಲ್ಲಿ ಹಳ್ಳಿ ಸೈಡು ದೇವಸ್ಥಾನದಲ್ಲಿ ಕರ್ಕೊಬಂದು ದೇವ್ರಿಗೆ ಕೈ ಮುಗಿದು ಆಮೇಲೆ ಮನೆ ಕರ್ಕೊಂಡು ಹೋಗ್ತಾರೆ. ಮತ್ತು ಬೆಳಗ್ಗೆ ಇಲ್ಲಿ ಯಾರಾದರೂ ಗಿಫ್ಟ್ ಕೊಡೋರಿದ್ದರೆ ಇಲ್ಲೊಂದು ಸರಿ ಗಿಫ್ಟ್ ಕೊಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ನೋಡಿ ಲೈಕ್ ಮಾಡಿ ಪ್ಲೀಸ್. ಲೈಕ್ ಮಾಡೋದು ಮಾತ್ರ ಮರಿಬೇಡಿ.